ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬ್ಯಾಕ್ ಟು ಬೇಸಿಕ್ ಸೀರೀಸಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಬಂದಿದ್ದೇವೆ, ದಟ್ ಈಸ್ ಹೀಟ್ ಆ್ಯಂಡ್ ಟೆಂಪ್ರೇಚರ್. ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರ್ಬೋದು, ಹೀಟ್ ಆ್ಯಂಡ್ ಟೆಂಪ್ರೇಚರ್ ಡಿಫ್ರೆಂಟಾ ಅಥವಾ ಸೇಮಾ ಅಂತ. ಡೆಫಿನೆಟ್ಲಿ ದೀಸ್ ಟು ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಬಟ್ ಒನ್ ಡಿಪೆಂಡೆಂಟ್ ಆನ್ ಅನದರ್. ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ನೋಡ್ಬೋದು ಹೀಟ್ ಆ್ಯಂಡ್ ಟೆಂಪ್ರೇಚರ್ ಈಸ್ ಟುಡೇಸ್ ಟಾಪಿಕ್. ನಾ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ಗೆ ಈ ವಿಡಿಯೋದಲ್ಲಿ ನೀವು ಕಲಿಬೇಕಾಗಿರೋದು ವಾಟ್ ಈಸ್ ಹೀಟ್ ಆ್ಯಂಡ್ ವಾಟ್ ಈಸ್ ಟೆಂಪ್ರೇಚರ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪ್ರೇಚರ್. ಸೊ ಫಸ್ಟ್ಗೆ ಲೆಟ್ ಸ್ಟಾರ್ಟ್ ವಿತ್ ಹೀಟ್. ಹೀಟ್ ಅಂತಂದ್ರೇನು? ಫಾರ್ ಎಕ್ಸಾಂಪಲ್, ಈ ಹೀಟ್ ಅಂದರೆ ನೀವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಡೆಫಿನೇಷನ್ ಅದಕ್ಕಿಂತ ನಮಗೆ ಮೀನಿಂಗ್ ಗೊತ್ತಾದರೆ ಆರಾಮ್ಸೆ ಎಲ್ಲ ಟಾಪಿಕ್ ಈಸಿಯಾಗಿ ಅರ್ಥ ಆಗುತ್ತೆ. ಥರ್ಮೋಡೈನಮಿಕ್ಸ್. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ ದಟ್ ಲೀಡ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಎಂಟೈರ್ ಥರ್ಮೋಡೈನಮಿಕ್ ಕಾನ್ಸೆಪ್ಟ್ ಇನ್ 11th ಸ್ಟ್ಯಾಂಡರ್ಡ್. ಓಕೆ, ಸೊ ಫಸ್ಟ್ಗೆ ನೀವು ಎರಡು ಕೈ ಹೀಗೆ ಜೋಡಿಸಿ ಹೀಗೆ ರಬ್ ಮಾಡಿ. ಈ ಥರ ರಬ್ ಮಾಡಿದ್ರೆ ನಿಮ್ಮ ಕೈ ಬಿಸಿ ಆಗುತ್ತೆ. ಓಕೆ, ದ್ಯಾಟ್ ಈಸ್ ಹೌ ಯು ಕ್ಯಾನ್ ಪ್ರೊಡ್ಯೂಸ್ ಹೀಟ್, ದ್ಯಾಟ್ ಈಸ್ ಡ್ಯೂ ಟು ಫ್ರಿಕ್ಷನ್. ಓಕೆ, ಮತ್ತೊಂದು, ನೀವು ಮೇಣದ ಬತ್ತಿ ತೊಗೊಂಡಾಗ ಅಥವಾ ಕಟ್ಟಿಗೆಗೆ ಸ್ವಲ್ಪ ಬೆಂಕಿ ಹಾಕಿದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಮೇಣದ ಬತ್ತಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೇಗೆ? ಡ್ಯೂ ಟು ಕೆಮಿಕಲ್ ಎನರ್ಜಿ. ಅಲ್ಲಿ ಕಟ್ಟಿಗೆನೂ ಸುಟ್ಟು ನಮಗೆ ಹೀಟ್ ಕೊಡುತ್ತೆ. ಹೇಗೆ? ದ್ಯಾಟ್ ಈಸ್ ಆಲ್ಸೋ ಕೆಮಿಕಲ್ ಎನರ್ಜಿ. ಮತ್ತು ಯಾವಾಗಾದರೂ ಒಂದು ಎಲೆಕ್ಟ್ರಿಕ್ ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿದ್ರೆ ಅದು ಸಹಿತ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ದ್ಯಾಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಲ್ಲಿ ನಾವು ನೋಡ್ಬೋದು, ಕೆಮಿಕಲ್ ಎನರ್ಜಿ ಮತ್ತು ಹೀಟ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ಎನರ್ಜಿ ಆಲ್ ಆರ್ ಫಾರ್ಮ್ಸ್ ಆಫ್ ಎನರ್ಜೀಸ್. ಈ ಹೀಟ್ ಸಹಿತ ಇಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಎನರ್ಜಿ. ಓಕೆ, ಫಾರ್ಮ್ ಆಫ್ ಎನರ್ಜಿ ವಿಚ್ ಟ್ರಾನ್ಸ್ಫರ್ಸ್ ವೆನ್ ಟೂ ಬಾಡೀಸ್ ಆರ್ ಇನ್ ಕಾಂಟ್ಯಾಕ್ಟ್ ಅಟ್ ಎ ಡಿಫ್ರೆಂಟ್ ಟೆಂಪರೇಚರ್. ಓಕೆ, ಸೊ ಹೀಟ್ ಅನ್ನೋದು ಫಾರ್ಮ್ ಆಫ್ ಎನರ್ಜಿ. ಯಾವುದರ ಫಾರ್ಮ್ ಆಫ್ ಎನರ್ಜಿ ಅಂದರೆ ಇಟ್ ಈಸ್ ಎ ಇಂಟರ್ನಲ್ ಎನರ್ಜಿ. ಇಟ್ ಈಸ್ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ಹೇಗೆ ಅಂತಂದರೆ, ಈ ಕೈನೆಟಿಕ್ ಎನರ್ಜಿ ಆಸ್ ವೆಲ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಬೇಸಿಕಲಿ ಗೊತ್ತು. ಕೈನೆಟಿಕ್ ಎನರ್ಜಿ ಇಸ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಬಾಡೀಸ್ ಅಥವಾ ಮೂವಿಂಗ್ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್. ಮತ್ತು ಈ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಇಂಟರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ಹೇಗೆ ಅಂತಂದರೆ, ಇವಾಗ ನಾವು ಹ್ಯಾಂಡ್ನ ರಬ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಪಾರ್ಟಿಕಲ್ಸ್ ಈ ಕೈ ಮೇಲೆ ಇರೋದು ಏನಾಗುತ್ತೆ, ಫ್ರಿಕ್ಷನ್ ಆಗಿ becomes in a motion. The average kinetic energy of the molecules we are calling it as a heat energy. So in simple way you can understand, ಅಥವಾ ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನೀವು ಡಿಫೈನ್ ಮಾಡ್ಬೋದು, heat energy is nothing but form of energy which gives us a sensation of warmness. Okay, now ಇಲ್ಲಿ ಡೆಫಿನೇಷನ್ ಬರೆದ್ರೆ ಯಾವ ಥರ ಬರಿಬೋದು? It is form of energy which gives sensation of warmness. ಇದನ್ನು ನಾವು ಆವ್ರೇಜ್ ಕೈನೆಟಿಕ್ ಎನರ್ಜಿ ಅಂತಲೂ ಕರಿತೀವಿ. ಕೆ ಬೇಸ್ AVG ಅಂದರೆ ಆವ್ರೇಜ್ ಕೈನೆಟಿಕ್ ಎನರ್ಜಿ. ಓಕೆ, ಸೊ ನಮಗೆ ಗೊತ್ತು ದ SI ಯೂನಿಟ್ ಆಫ್ ಎನರ್ಜಿ ಈಸ್ ಅ ಜೌಲ್. ಇದ್ರದ್ದು ಸಹಿತ SI ಯೂನಿಟ್ ಇಸ್ ಜೌಲ್. SI ಯೂನಿಟ್ ಈಸ್ ಜೌಲ್. ಇದನ್ನು ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಈ ಥರ. ಓಕೆ, ಮತ್ತು ಪ್ರಾಕ್ಟಿಕಲ್ ಆಗಿ ನಾವು ಯಾವ ಥರ ಯೂನಿಟಾಗಿ ಕರಿತೀವಿ ಇದರ ಹೀಟ್ ಅಂತಂದರೆ ದ್ಯಾಟ್ ಈಸ್ ಕ್ಯಾಲರಿ. ಓಕೆ, ಸೊ ಕ್ಯಾಲರಿ ಪ್ರಾಕ್ಟಿಕಲ್ ಯೂನಿಟ್. ಕ್ಯಾಲರಿ ಇದ್ರ ಎರಡು ರಿಲೇಷನ್ ಯಾವ ಥರ ಬರಿಬೋದು ಅಂದರೆ, 1 calorie that is equal to
precisely 4.186. Approximately we are writing 4.2 joules. Okay, ಇದನ್ನೇ ನಾವು 1 ಕಿಲೋ ಕ್ಯಾಲರಿಯಲ್ಲಿ ಬರೆದಾಗ 1 ಕಿಲೋ ಕ್ಯಾಲರಿಯಲ್ಲಿ ಬರೆದಾಗ 4200 joules ಈ ಥರ ಬರಿಬೋದು. ಈ 1 ಕ್ಯಾಲರಿ ಅಂತಂದ್ರೇನು? ಈ ಜೌಲ್ ಅಂದರೆ SI ಯೂನಿಟ್ ಅಂತ ಗೊತ್ತಾಯಿತು. ಬಟ್ ವಾಟ್ ಇಸ್ ದಿಸ್ 1 ಕ್ಯಾಲರಿ? It is the amount of heat energy required to raise the temperature of 1 gram of water by 1 degree Celsius. ಅಂತಂದರೆ ಈ 1 ಕ್ಯಾಲರಿ ಅನ್ನೋದು ಹೀಟ್ ಎನರ್ಜಿ. ಓಕೆ, ಹೀಟ್ ಎನರ್ಜಿ ಏನು ಮಾಡುತ್ತೆ? ಹೀಟ್ ಎನರ್ಜಿ ಟೆಂಪ್ರೇಚರ್ನ ರೇಸ್ ಮಾಡುತ್ತೆ. ಯಾವುದ್ರ ಟೆಂಪ್ರೇಚರ್? 1 ಗ್ರಾಮ್ ಆಫ್ ವಾಟರ್. ಟೆಂಪ್ರೇಚರ್ ಎಷ್ಟುವರೆಗೆ ರೇಸ್ ಮಾಡುತ್ತೆ? 1 ಡಿಗ್ರಿವರೆಗೆ. ಸೊ ಇಟ್ ಈಸ್ ದ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ರೇಸ್ ದ ಟೆಂಪ್ರೇಚರ್ ಆಫ್ 1 ಗ್ರಾಮ್ ಆಫ್ ವಾಟರ್ ಬೈ 1 ಡಿಗ್ರಿ ಸೆಲ್ಸಿಯಸ್. ಅದನ್ನು ನಾವು 1 ಕ್ಯಾಲರಿ ಅಂತ ಕರೆಯೋದು. SI ಯೂನಿಟ್ಗೆ ರಿಲೇಟ್ ಮಾಡಿದ್ರೆ 1 ಕ್ಯಾಲರಿ ಇಸ್ ಈಕ್ವಲ್ ಟು 4.2 ಜೌಲ್. ಕಿಲೋ ಕ್ಯಾಲರಿ ಕಂಪೇರ್ ಮಾಡಿದ್ರೆ 4200 ಜೌಲ್ಸ್. ಅರ್ಥ ಆಯ್ತಾ? ಸೊ ಇದಿಷ್ಟು ವಾಟ್ ಈಸ್ ಹೀಟ್ ಎನರ್ಜಿ ಆಯಿತು. ದೆನ್ ಯಾವಾಗಾದರೂ ನಾವು ಎರಡು ಬಾಡೀಸ್ ಅಟ್ ಎ ಡಿಫ್ರೆಂಟ್ ಟೆಂಪ್ರೇಚರ್ ತೊಗೊಂಡಾಗ, ಅಂದರೆ ಒಂದು 70 ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು 40 ಡಿಗ್ರಿ ಸೆಲ್ಸಿಯಸ್ ಅಥವಾ 30 ಡಿಗ್ರಿ ಸೆಲ್ಸಿಯಸ್ ಅಂದ್ಕೊಳ್ಳಿ. 70 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 30 ಡಿಗ್ರಿ ಸೆಲ್ಸಿಯಸ್ ಯಾವಾಗ ಅದನ್ನು ಒಂದರ ಬದಿ ಒಂದು ಇಟ್ಟಾಗ ಇನ್ ಕಾಂಟ್ಯಾಕ್ಟ್, ಅವಾಗೇನಾಗುತ್ತೆ? ಹೀಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್. ಇಲ್ಲಿ 70 ಡಿಗ್ರಿ ಆ್ಯಂಡ್ 30 ಡಿಗ್ರಿ ಅನ್ನೋದು ಟೆಂಪ್ರೇಚರ್. ಓಕೆ, ಈ ಟೆಂಪ್ರೇಚರ್ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 30 ಆ್ಯಂಡ್ 70 ಅನ್ನೋದು ಟೆಂಪ್ರೇಚರ್. ನಾ ಹೇಳಿದೆ ದ ಹೀಟ್ ಈಸ್ ಆಲ್ವೇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್, ಅಥವಾ ಹಾಟರ್ ಬಾಡಿ ಟು ಕೋಲ್ಡ್ ಬಾಡಿ, ಅಥವಾ ಕೂಲ್ ಬಾಡಿ ಅಂತಲೇ ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿ, ನೀವು ಟೀ ಕಪ್ ಅಥವಾ ಕಾಫಿ ಕಪ್ ಇಟ್ಕೊಂಡಾಗ ಏನು ಫೀಲ್ ಆಗುತ್ತೆ? ಹಾಟ್ ಅಂತ ಫೀಲ್ ಆಗುತ್ತೆ. ಯಾಕೆ ನೀವು ಹಾಟ್ ಫೀಲ್ ಆಗಬೇಕು? ಯಾಕೆ ಕೂಲ್ ಫೀಲ್ ಆಗಲ್ಲ ಅಂತಂದರೆ, ಇಲ್ಲೇನಾಗುತ್ತೆ? ದ ಟೆಂಪ್ರೇಚರ್ ಆಫ್ ದಟ್ ಕಾಫಿ ಆರ್ ಟೀ ಗ್ಲಾಸ್ ಏನಿರುತ್ತಲ್ಲ, ಅದ್ರ ಟೆಂಪ್ರೇಚರ್ ನಿಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಹೆಚ್ಚಿಗೆ ಇರುತ್ತೆ. ಅವಾಗ ಹೆಚ್ಚಿಗಿದ್ದಾಗ ಟೆಂಪ್ರೇಚರ್ ಫ್ರಮ್ ಕಪ್ ಇರುತ್ತಲ್ಲ, ಟೀ ಕಪ್ ಅಥವಾ ಕಾಫಿ ಕಪ್, ಅದರಿಂದ ನಮ್ಮ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ನಮಗೆ ಬಿಸಿಯಾಗಿ ಫೀಲ್ ಆಗುತ್ತೆ. ಅದೇ ನೀವು ಅಬ್ಸರ್ವ್ ಮಾಡಿ, ಅದೇ ಕೂಲ್ ಡ್ರಿಂಕ್ ಕುಡಿಬೇಕಾದ್ರೆ, ಜ್ಯೂಸ್, ಓಕೆ, ಅಥವಾ ಕೂಲ್ ಡ್ರಿಂಕ್ಸ್ ಲೈಕ್ ಥಮ್ಸ್ ಅಪ್, ಕೋಕೋ ಕೋಲಾ ಅಥವಾ ಜ್ಯೂಸ್ ಯಾವುದಾದ್ರು ಜ್ಯೂಸ್ ಸೆಂಟ್ರಲ್ಲಿ ಕುಡಿದಾಗ ನೀವು ಗ್ಲಾಸ್ ಹಿಡ್ಕೊಂಡಾಗ ಏನು ಫೀಲ್ ಆಗುತ್ತೆ? ತಂಪು ಫೀಲ್ ಆಗುತ್ತೆ. ಯಾಕೆ ಅಂತಂದರೆ, ಕಂಪೇರ್ ಟು ದಿಸ್ ಜ್ಯೂಸ್ ಗ್ಲಾಸ್, ಓಕೆ, ಏನಾಗುತ್ತೆ? ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ? ನಿಮ್ಮ ಬಾಡಿಯಲ್ಲಿರೋ ಟೆಂಪ್ರೇಚರ್ ಆ ಗ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದರಿಂದ ನೀವು ಕೂಲ್ ಫೀಲ್ ಆಗ್ತೀರಾ. ಫಸ್ಟ್ ಕೇಸಲ್ಲಿ ಆ ಗ್ಲಾಸ್ ಟೆಂಪ್ರೇಚರ್ ಜಾಸ್ತಿ ಇತ್ತು, ಯಾವುದು? ಟೀ ಗ್ಲಾಸ್ ಅಥವಾ ಕಾಫಿ ಗ್ಲಾಸ್ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನೀವು ನಿಮ್ಮ ಟೆಂಪ್ರೇಚರ್, ನಿಮ್ಮ ಬಾಡಿ ಟೆಂಪ್ರೇಚರ್ ಆ ಗ್ಲಾಸ್ಗಿಂತ ಕಮ್ಮಿ ಇರುತ್ತೆ. ಅದರಿಂದ ನೀವು ಹಾಟ್ ಅಥವಾ ಬಿಸಿ ಆಗಿದೆ ಅಂತ ಫೀಲ್ ಆಗ್ತೀರಾ. ಸೊ ದಿಸ್ ಇಂಡಿಕೇಟ್ಸ್ ದ ಹೀಟ್ ಈಸ್ ಆಲ್ವೇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಗಾಟ್ ಇಟ್? ಸೊ ದಿಸ್ ಈಸ್ ಆಲ್ ಅಬೌಟ್ ಹೀಟ್. ಡೆಫಿನೇಷನ್ ಆಫ್ ಹೀಟ್ ಗೊತ್ತಾಯಿತು, SI ಯೂನಿಟ್ ಆಫ್ ಹೀಟ್ ಗೊತ್ತಾಯಿತು. ನೆಕ್ಸ್ಟ್, ಹೌ ಡಸ್ ಹೀಟ್ ಫ್ಲೋಸ್ ಅನ್ನೋದು ಗೊತ್ತಾಯಿತು. ಯಾವ ಬಾಡಿಯಿಂದ ಯಾವ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ, ಫ್ಲೋ ಆಗುತ್ತೆ ಅನ್ನೋದು. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ವಾಟ್ ಈಸ್ ದ ಟೆಂಪ್ರೇಚರ್. ಸೊ ಬಿಫೋರ್ ಮೂವಿಂಗ್ ಆನ್ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್, ಸೊ ಈ ಹೀಟನ್ನ ಯಾವ ಡಿವೈಸ್ ಮೂಲಕ ನಾವು ಡಿಟರ್ಮೈನ್ ಮಾಡ್ಬೋದು? ದಟ್ ಈಸ್ calorimeter. The calorimeter is the device by which we can find the amount of heat energy contained by the body. Like temperature ಯಾವುದ್ರ ಮೂಲಕ ನಾವು ಅಳತೆ ಮಾಡ್ತೀವಿ? ಥರ್ಮೋಮೀಟರ್. ಸೊ ಅದೇ ರೀತಿ ಹೀಟ್ನ ಯಾವುದ್ರ ಮೂಲಕ ಐಡೆಂಟಿಫೈ ಮಾಡ್ತೀವಿ ಅಥವಾ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಫೈಂಡ್ ಮಾಡ್ತೀವಿ ಅಂದರೆ that is use of a calorimeter. Okay, so let's move on to concept of temperature. Then here concept of temperature, just before I said ಟೂ ಎಕ್ಸಾಂಪಲ್ಸ್ ಕೊಟ್ಟೆ, ಒಂದು ಟೀ ಕಪ್, ಇನ್ನೊಂದು ಜ್ಯೂಸ್ ಗ್ಲಾಸ್. ಫಸ್ಟ್ ಕೇಸಲ್ಲಿ ಹೀಟ್ ಈಸ್ ಟ್ರಾನ್ಸ್ಫರಿಂಗ್ ಫ್ರಮ್ ಗ್ಲಾಸ್ ಟು ಯುವರ್ ಬಾಡಿ. ಸೆಕೆಂಡ್ ಕೇಸಲ್ಲಿ ಫ್ರಮ್ ಯುವರ್ ಬಾಡಿ ಟು ಜ್ಯೂಸ್ ಗ್ಲಾಸ್. ದಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಹೀಟ್ ಅಲ್ವಾ? ಸೊ ಇದು ಯಾಕಾಗುತ್ತೆ? ನಿಮ್ಮ ಬಾಡಿಯಿಂದ ದಟ್
ಟೀ ಕಪ್ಗೆ ಯಾಕೆ ಟ್ರಾನ್ಸ್ಫರ್ ಆಗಲ್ಲ? ಆ ಜ್ಯೂಸಿಂದ ನಿಮ್ಮ ಬಾಡಿಯಿಂದ ಜ್ಯೂಸ್ಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಯಾಕೆ ಜ್ಯೂಸ್ನ ಹೀಟು ನಿಮ್ಮ ಬಾಡಿಗೆ ಟ್ರಾನ್ಸ್ಫರ್ ಆಗಲ್ಲ? ಕ್ವಶನ್ ಮಾರ್ಕ್. ಯಾಕೆ ಅಂದರೆ ದೆರ್ ಇಸ್ ಅ ಡಿಫರೆನ್ಸ್ ಇನ್ ಟೆಂಪ್ರೇಚರ್. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಟೆಂಪ್ರೇಚರ್. Temperature is the parameter which determines the thermal state of the body, which determines ಅಥವಾ detect the thermal state of the body. ಇಲ್ಲಿ ಬರೀತೀನಿ ನೋಡಿ, it is a parameter. It is a parameter which determine the thermal property ಅಥವಾ thermal state of the body ಅಂತಾನು ಬರಿಬಹುದು. thermal state of the body it is also determine direction of flow of heat. ಏನಿದ್ರ ಅರ್ಥ? ಸೊ ಥರ್ಮಲ್ ಸ್ಟೇಟ್ ಆಫ್ ದ ಬಾಡಿ, ಇಲ್ಲಿ ನಾನು 3 ಸ್ಟೇಟ್ನ ಕನ್ಸಿಡರ್ ಮಾಡ್ಕೊತೇನೆ. ಫಸ್ಟ್ ಎಕ್ಸಾಂಪಲ್ಲಿ ಟೀ ಕಪ್, ಮೈ ಬಾಡಿ. ಸೆಕೆಂಡ್ ಕೇಸಲ್ಲಿ ಮೈ ಬಾಡಿ ವಿತ್ ರೆಸ್ಪೆಕ್ಟ್ ಟು ಜ್ಯೂಸ್ ಗ್ಲಾಸ್. ಫಸ್ಟ್ ಕೇಸಲ್ಲಿ ತಗೊಂಡ್ರೆ ಥರ್ಮಲ್ ಸ್ಟೇಟ್ ಆಫ್ 2 ಬಾಡೀಸ್ ಯಾವ್ದು? ನನ್ನ ಬಾಡಿ ಮತ್ತು ಟೀ ಕಪ್. ಇದರಲ್ಲಿ ಟೆಂಪ್ರೇಚರ್ ಯಾವ್ದ್ರದ್ದು ಜಾಸ್ತಿ ಇದೆ? ಸೊ ಕಂಪೇರಿಟಿವ್ಲಿ ಥರ್ಮಲ್ ಸ್ಟೇಟ್ನ ನಾನು ಐಡೆಂಟಿಫೈ ಅಥವಾ ಡಿಟರ್ಮೈನ್ ಮಾಡಬೇಕಂದ್ರೆ ಟೀ ಕಪ್ ಇಟ್ ಈಸ್ ಎ ಹಾಟ್ ಬಾಡಿ ಆ್ಯಂಡ್ ಮೈ ಬಾಡಿ ಈಸ್ ಕೋಲ್ಡ್ ಬಾಡಿ. ಸೆಕೆಂಡ್ ಕೇಸಲ್ಲಿ ಜ್ಯೂಸ್ ಗ್ಲಾಸ್ ಮತ್ತು ನನ್ನ ಬಾಡಿ ಟೆಂಪ್ರೇಚರ್ ನೋಡಬೇಕಂದ್ರೆ ಥರ್ಮಲ್ ಸ್ಟೇಟ್ ಆಫ್ ದೀಸ್ 2 ಬಾಡೀಸ್ ಇನ್ ದ ಸೆಕೆಂಡ್ ಕೇಸ್ ನೋಡ್ಬೇಕಂತಂದರೆ ದ್ಯಾಟ್ ಇಸ್ ಜ್ಯೂಸ್ ಗ್ಲಾಸ್ ಕೋಲ್ಡ್ ಬಾಡಿ ಕಂಪೇರ್ ಟು ಮೈ ಬಾಡಿ ದಟ್ ಈಸ್ ಎ ಹಾಟ್ ಬಾಡಿ. ಗೊತ್ತಾಯ್ತಾ? ಫಸ್ಟ್ ಕೇಸಿಗೆ ಕಂಪೇರ್ ಮಾಡಿದ್ರೆ ಟೀ ಕಪ್ ಹಾಟ್ ಆಗಿದೆ ನನ್ನ ಬಾಡಿಗಿಂತ, ಸೊ ಐ ಕ್ಯಾನ್ ಸೇ ದ ಟೀ ಕಪ್ ಈಸ್ ಹಾಟರ್ ದ್ಯಾನ್ ಮೈ ಬಾಡಿ. ಸೆಕೆಂಡ್ ಕೇಸಲ್ಲಿ ನನ್ನ ಬಾಡಿ ಹಾಟ್ ಆಗಿದೆ ಕಂಪೇರ್ ಟು ದ್ಯಾಟ್ ಇಸ್ ಜ್ಯೂಸ್ ಗ್ಲಾಸ್. ಥರ್ಮಲ್ ಸ್ಟೇಟ್ ಹಾಟ್ ಬಾಡಿ ಆರ್ ಕೋಲ್ಡ್ ಬಾಡಿ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ಬೋದು, ಇಟ್ ಈಸ್ ಆಲ್ಸೋ ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಹೀಟ್. ಎಕ್ಸಾಂಪಲ್ ನೋಡಿದ್ವಿ, ಟೀ ಇಂದ ನಿಮ್ಮ ಬಾಡಿಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ನಿಮ್ಮ ಬಾಡಿಯಿಂದ ಜ್ಯೂಸ್ ಗ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದ್ಯಾಟ್ ಇಂಡಿಕೇಟ್ಸ್ ದ ಹೀಟ್ ಈಸ್ ಆಲ್ವೇಸ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ದ್ಯಾಟ್ ಮೀನ್ಸ್ ಹೈಯರ್ ಟೆಂಪರೇಚರ್ ಟು ದ ಲೋವರ್ ಟೆಂಪರೇಚರ್ ಆಫ್ ದ ಬಾಡಿ. ಇನ್ ಸಿಂಪಲ್ ವರ್ಡ್ ಐ ಕ್ಯಾನ್ ಸೇ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಅರ್ಥ ಆಯ್ತಾ? ಸೊ ನಿಮಗೆ ಹೀಟ್ ಅಂದರೆ ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ, ಟೆಂಪರೇಚರ್ ಅಂದರೆ ಇಟ್ ಈಸ್ ದ ಪ್ಯಾರಾಮೀಟರ್. ಓಕೆ, ಇಟ್ ಈಸ್ ಜಸ್ಟ್ ಇಂಡಿಕೇಟ್ಸ್ ಥರ್ಮಲ್ ಸ್ಟೇಟ್ ಆಫ್ ದ ಬಾಡಿ. ಹಾಟ್ ಬಿಸಿಯಾಗಿದೆನಾ ತಂಪಾಗಿದೆ ಅನ್ನೋದು ಇಂಡಿಕೇಟ್ ಮಾಡೋಕ್ಕೆ ಟೆಂಪ್ರೇಚರ್ನ ಯೂಸ್ ಮಾಡ್ತೀವಿ. ಸೊ ಸೆಕೆಂಡ್ ಲೈಕ್ ಡೆಫಿನೇಷನ್ ಆದಮೇಲೆ ಎಸ್ ಐ ಯೂನಿಟ್ ಏನಿದೆ? ಎಸ್ ಐ ಯೂನಿಟ್ ಆಫ್ ಟೆಂಪ್ರೇಚರ್, ಎಸ್ ಐ ಯೂನಿಟ್ನ ನಾನು ನೋಡೋದಾದರೆ ಇಟ್ ಈಸ್ ಕೆಲ್ವಿನ್. ಎಸ್ ಐ ಯೂನಿಟ್. ಪ್ರಾಕ್ಟಿಕಲ್ ಯೂನಿಟ್ ಯಾವುದು? ಡಿಗ್ರಿ ಸೆಲ್ಸಿಯಸ್. ನಾವು ಈ ಥರ ಮೆನ್ಷನ್ ಮಾಡ್ತೀವಿ, ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಒನ್ ಡಿಗ್ರಿ ಫ್ಯಾರನೈಟ್. ಈ 3. ಸೊ ಫಸ್ಟ್ ಒನ್ ಎಸ್ ಐ ಯೂನಿಟ್ ಆ್ಯಂಡ್ ಅದರ್ 2. ಸೆಕೆಂಡ್ ಒನ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಯೂನಿಟ್, ಥರ್ಡ್ ಒನ್ ಈಸ್ ಅದರ್ ಯೂನಿಟ್ ಆಫ್ ಟೆಂಪ್ರೇಚರ್. ಸೊ ಇದನ್ನು ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಅ ಟೆಂಪ್ರೇಚರ್ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಟೈಪ್ಸ್ ಆಫ್ ಥರ್ಮೋಮೀಟರ್ ಟೆಂಪ್ರೇಚರ್ ಸ್ಕೇಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಜಸ್ಟ್ ಟೈಪ್ಸ್ ಆಫ್ ಸ್ಕೇಲಿಂಗ್. ಕೆಲ್ವಿನ್, ನೆಕ್ಸ್ಟ್ ಒನ್ ಡಿಗ್ರಿ ಸೆಲ್ಸಿಯಸ್, ನೆಕ್ಸ್ಟ್ ಡಿಗ್ರಿ ಫ್ಯಾರನೈಟ್. ಓಕೆ, ನಾವು ಎಸ್ ಐ ಯೂನಿಟ್ ಬಗ್ಗೆ ಮಾತ್ರ ಕೇಳಿದಾಗ ಕೆಲ್ವಿನ್. ಸಿಂಪಲ್. ಡಿಗ್ರಿ ಸೆಲ್ಸಿಯಸ್ ಈಸ್ ನಾಟ್ ಎ ಎಸ್ ಐ ಯೂನಿಟ್ ಆಫ್ ಟೆಂಪ್ರೇಚರ್. ಇಟ್ ಈಸ್ ಆಲ್ವೇಸ್ ಕೆಲ್ವಿನ್. ಓಕೆ, ರಿಲೇಷನ್ಸ್ ಇದೆ. ಹೌ ಟು ರೈಟ್ ಕೆಲ್ವಿನ್, ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಡಿಗ್ರಿ ಫ್ಯಾರನೈಟ್ ಅದನ್ನು ರೆಗ್ಯುಲರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ನಮಗೆ ಡೆಫಿನೇಷನ್ ಆಯಿತು, ಎಸ್ ಐ ಯೂನಿಟ್ ಆಯಿತು. ಮತ್ತು ಡಿವೈಸ್ ಯಾವುದರಿಂದ ಮೆಜರ್ ಮಾಡ್ತಾರಂತಂದರೆ ಥರ್ಮೋಮೀಟರ್. ಸಿಂಪಲ್ ಡೆಫಿನೇಷನ್.
ಡಿವೈಸ್ SI ಯೂನಿಟ್. ಓಕೆ, ಸೊ ಇಷ್ಟು ಹೀಟ್ ಬಗ್ಗೆ ಆಯಿತು ಮತ್ತು ಟೆಂಪ್ರೇಚರ್ ಬಗ್ಗೆ ಆಯಿತು. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪ್ರೇಚರ್? ಒಂದು ಸಿಂಪಲ್ ಇಲ್ಲಿ ಟ್ಯಾಬ್ಲರ್ ಕಾಲಮ್ ಇದೆ, ನೋಡ್ಕೊಂಡ್ಬಿಡಿ. ದ ಫಸ್ಟ್ ಒನ್ ಇಂಡಿಕೇಟ್ಸ್ ಅ ಡೆಫಿನೇಷನ್. ಹಿಯರ್ ಯು ಕ್ಯಾನ್ ಸಿ ಅಂಡರ್ ಹೀಟ್ it is the form of energy obtained due to random motion of a molecules in a substance. Okay, ಯಾವಾಗಲೂ ಮಾಲಿಕ್ಯೂಲ್ಸ್ ಮೋಷನ್ ಆಗ್ತಾನೆ ಇರುತ್ತೆ. ಸೊ ಮೇ ಬಿ ಇಟ್ ಈಸ್ ಅ ಟ್ರಾನ್ಸ್ಲೇಟರಿ ಮೋಷನ್, ರೊಟೇಷನಲ್ ಮೋಷನ್, ವೈಬ್ರೇಟರಿ ಮೋಷನ್, ಬಟ್ ಆಲ್ವೇಸ್ ಇಟ್ ವಿಲ್ ಬಿ ಇನ್ ಮೋಷನ್. ಸೀಸ್ ಯಾವಾಗ ಆಗುತ್ತೆ? ಆಟ್ ಆಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಒನ್ ನೀವು ಟೆಂಪ್ರೇಚರ್ ನೋಡ್ಬೋದು. ಆಲ್ರೆಡಿ ನಾನು ಹೇಳಿದೆ, ಇಟ್ ಈಸ್ ದ ಕ್ವಾಂಟಿಟಿ ವಿಚ್ ಟೆಲ್ಸ್ ದ ಥರ್ಮಲ್ ಸ್ಟೇಟ್ ಆಫ್ ದ ಬಾಡಿ. ಎಷ್ಟು ಬರೆದ್ರೆ ಸಾಕು. ಓಕೆ, ದ್ಯಾಟ್ ಇಂಡಿಕೇಟ್ಸ್ ಡಿಗ್ರಿ ಆಫ್ ಹಾಟ್ನೆಸ್ ಆ್ಯಂಡ್ ಕೋಲ್ಡ್ನೆಸ್ ಆಫ್ ದ ಬಾಡಿ and determines the direction of flow of heat on keeping the two bodies at different temperature. Definition alli helide. So next one, SI unit of a heat is joule, SI unit of temperature is Kelvin. Done. Two difference. Next one, the amount of heat contained by the body depends on mass, temperature and material of the body. So idu calorimeter alli barutte. Q is equal to mc delta T anta. ಕ್ಯೂ ಅಂತಂದರೆ ಅಮೌಂಟ್ ಆಫ್ ಹೀಟ್ ಎನರ್ಜಿ ಕಂಟೈನ್ ಬೈ ದ ಬಾಡಿ. ಇಲ್ಲಿ ನಾವು ಒಂದು ಬಾಡಿಯಲ್ಲಿ ಎಷ್ಟು ಟೆಂಪ್ರೇಚರ್, ಸಪೋಸ್ ಒಂದೊಂದು ಟೈಮಲ್ಲಿ ಗೊತ್ತಾಗಲ್ಲ ನಮ್ಗೆ. ಹೇಗೆ ಅಂತಂದರೆ, ಎರಡು ಬಾಡೀಸ್ ಇರುತ್ತೆ, ಯಾವುದರಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಟೆಂಪ್ರೇಚರ್ ಸೇಮ್ ತೋರಿಸ್ತಾ ಇರುತ್ತೆ, 100 ಡಿಗ್ರಿ ಅಂತ ತೋರಿಸ್ತಾ ಇರುತ್ತೆ, ಬಟ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಇನ್ನೊಂದು ಎಕ್ಸಾಂಪಲ್ ತಗೋಬೋದು, 50 ಡಿಗ್ರಿ ತೋರಿಸ್ತಾ ಇರುತ್ತೆ, ಬಟ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಯಾವ ಥರ ಡಿಫೈನ್ ಮಾಡೋದು? ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಬಾಡಿ ಇರುತ್ತೆ, ಅದರಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇರುತ್ತೆ. ಇನ್ನೊಂದು ಬಿಗ್ ಬಾಡಿ ಇರುತ್ತೆ, ಅಂದರೆ ಕಂಪೇರಿಟಿವ್ಲಿ, ಓಕೆ, ಅದು 50 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇರುತ್ತೆ, ಬಟ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಯಾವುದರಲ್ಲಿ ಜಾಸ್ತಿ? ಡೆಫಿನೆಟ್ಲಿ ದ ಬಿಗ್ಗರ್ ಬಾಡಿ, ಬಿಕಾಸ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಹೀಟ್ ಎನರ್ಜಿ ಟು ರೇಸ್ ದ ಟೆಂಪ್ರೇಚರ್ ಟು ದ 50 ಡಿಗ್ರಿ ಸೆಲ್ಸಿಯಸ್. ಯಾಕೆಂದರೆ ಮಾಸ್ ಜಾಸ್ತಿ ಇದೆ. ಸೊ ದಿಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಕಂಟೈನ್ ಬೈ ದ ಬಾಡಿ ಡಿಪೆಂಡ್ಸ್ ಆನ್ ಮಾಸ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮತ್ತು ಲಾಸ್ಟ್ ಒನ್ ದಟ್ ಈಸ್ ಎ ಟೆಂಪ್ರೇಚರ್. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತಂದರೆ ಪ್ರತಿಯೊಂದು ಮಟೀರಿಯಲ್ಗೂ ಅದರದ್ದೇ ಆದ ಹೀಟ್ ಕೆಪಾಸಿಟಿ ಇರುತ್ತೆ. ಓಕೆ, ಹೇಗೆ ಅಂತಂದರೆ, ಕನ್ಸಿಡರ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ವಾಟರ್, ಸೇ 100 ಗ್ರಾಮ್ 100 ಗ್ರಾಮ್. ಐ ವಾಂಟ್ ಟು ರೇಸ್ ದ ಟೆಂಪ್ರೇಚರ್ ಆಫ್ ದೀಸ್ ಟು ಸಬ್ಸ್ಟೆನ್ಸ್ ಬೈ 1 ಡಿಗ್ರಿ ಸೆಲ್ಸಿಯಸ್. ಓಕೆ, ಬೈ 1 ಡಿಗ್ರಿ ಸೆಲ್ಸಿಯಸ್ ಮೀನ್ಸ್, ಫಾರ್ ಎಕ್ಸಾಂಪಲ್ 30 ಇದೆ ಅಂದ್ಕೊಳ್ಳಿ, 31ಗೆ ಇನ್ಕ್ರೀಸ್ ಮಾಡಬೇಕು. ನಾನು ಎಷ್ಟು ಹೀಟ್ ಸಪ್ಲೈ ಮಾಡ್ಬೋದು? ಸೊ ಡೆಫಿನೆಟ್ಲಿ ಇಲ್ಲಿ ವಾಟರ್ ಜಾಸ್ತಿ ಟೈಮ್ ತೊಗೊಳುತ್ತೆ. ಅಂದರೆ ಸೇಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊವೈಡ್ ಮಾಡಿದ್ರು ಜಾಸ್ತಿ ಟೈಮ್ ತೊಗೊಳುತ್ತೆ ಟು ರೇಸ್ ದ ಟೆಂಪ್ರೇಚರ್ ಬೈ 1 ಡಿಗ್ರಿ ಸೆಲ್ಸಿಯಸ್. ಯಾಕಂದರೆ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಈಸ್ ಮೋರ್ ಕಂಪೇರ್ ಟು ಆಲ್ಕೋಹಾಲ್. ನೀವು ಆಲ್ಕೋಹಾಲ್ಗೆ ಏನಾದರೂ 100 ಗ್ರಾಮ್ ಆಫ್ ಆಲ್ಕೋಹಾಲ್ಗೆ ಸೇಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್ ಮಾಡಿದ್ರೆ ಏನಾಗುತ್ತೆ? ಸಡನ್ನಾಗಿ ರೇಸ್ ಆಗುತ್ತೆ ಟೆಂಪ್ರೇಚರ್, ಬಟ್ ಇನ್ ಕೇಸ್ ಆಫ್ ವಾಟರಲ್ಲಿ ಆಗಲ್ಲ. ಸೊ ದ್ಯಾಟ್ ಇಂಡಿಕೇಟ್ಸ್ ಇಟ್ ಹ್ಯಾಸ್ ಎ ಸ್ಪೆಸಿಫಿಕ್ heat capacity. So different material have a different heat capacity, so that we call it as a specific heat capacity. So it comes under a calorimetry. In detail agi calorimetry discuss maana. Okay, for your regular syllabus it is not there, don't worry. Okay, now third point, that temperature of the body depends on average kinetic energy of its molecules due to their random motion. ಇಲ್ಲಿ ನಾವು ಕ್ವಾಂಟಿಟಿ ಆಫ್ ಹೀಟ್ನ ನೋಡ್ಬೇಕಂದ್ರೆ ಮಾಸ್ ಡಿಪೆಂಡೆಂಟ್, ಸ್ಪೆಸಿಫಿಕ್ ಡಿಪೆಂಡೆಂಟ್ ಆ್ಯಂಡ್ ರೇಸ್ ಇನ್ ಟೆಂಪ್ರೇಚರ್ ಮೇಲೆ ಡಿಪೆಂಡೆಂಟ್, ಎಷ್ಟು ರೇಸ್ ಮಾಡ್ತೀವಿ ಅನ್ನೋದು. ಓಕೆ, ಬಟ್ ಈ ಟೆಂಪ್ರೇಚರ್ ಅನ್ನೋದು ಈ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಜಸ್ಟ್ ಇಟ್ ಇಸ್ ದ ಡಿಪೆಂಡ್ಸ್ ಆನ್ ಕೈನೆಟಿಕ್ ಎನರ್ಜಿ. ಸಿ, ಒಂದು ಬಾಡಿನ ತೊಗೊಂಡ್ರೆ ಮಾಲಿಕ್ಯೂಲ್ಸ್ ಎಷ್ಟು ಫಾಸ್ಟಾಗಿ ವೈಬ್ರೇಟ್ ಆದರೆ ಅಷ್ಟು ಟೆಂಪ್ರೇಚರ್ ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿ, ಈ ಹ್ಯಾಂಡ್ನ ರಬ್ ಮಾಡಬೇಕಾದ್ರೆ, ಪಾಮ್ಸ್ನ ಸ್ಲೋ ಆಗಿ ರಬ್ ಮಾಡಿದ್ರೆ ನೀವು ಹೀಟ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅದೇ ಫಾಸ್ಟಾಗಿ ರಬ್ ಮಾಡಿ ಬೇಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ಫಾಸ್ಟಾಗಿ ಮಾಡಿದ್ರೆ ನನ್ನ ಕೈ ಬಿಸಿ ಆಗುತ್ತೆ. ಅದೇ ಸ್ಲೋ ಆಗಿ ನೀವು ಎಷ್ಟೇ ಸತಿ ರುಬ್ಬಿದ್ರು ಅಥವಾ ಉಜ್ಜಿದ್ರು ಏನಾಗಲ್ಲ. ಸೊ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದ್ಯಾಟ್ ಇಂಡಿಕೇಟ್ಸ್ ಇಟ್ ಡಿಪೆಂಡ್ಸ್ ಆನ್ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್. ಓಕೆ, ಸೊ ಡನ್ ಥರ್ಡ್ ಒನ್. ಸೊ ಫೋರ್ತ್ ಒನ್ ನೋಡ್ಬೋದು, ಟೂ ಬಾಡೀಸ್ ಹ್ಯಾವಿಂಗ್ ಸೇಮ್ ಕ್ವಾಂಟಿಟಿ ಆಫ್ ಹೀಟ್ ಮೇ ಡಿಫರ್ ಇನ್ ದೇರ್ ಟೆಂಪರೇಚರ್. ಸಿ, ಎರಡು ಬಾಡೀಸ್ ನಾವು ನೋಡಬೇಕಾದ್ರೆ ಟೆಂಪ್ರೇಚರ್ ಡಿಫ್ರೆನ್ಸ್ ತೋರಿಸ್ಬೋದು, ಬಟ್ ಹೀಟ್ ಇಸ್ ಸೇಮ್ ಆಗಿರುತ್ತೆ. ಅದೇ ರೀತಿ ವಾಯ್ಸ್ ವರ್ಸ, ಸೇಮ್ ಅಮೌಂಟ್ ಆಫ್ ಹೀಟ್ ಇರದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಸೇಮ್ ಟೆಂಪರೇಚರ್. ಫಸ್ಟ್ ಕೇಸ್ ನೋಡೋಣ, ಡು ನಾಟ್ ಗೆಟ್ ಕನ್ಫ್ಯೂಸ್. ಫಸ್ಟ್ ಒನ್ ನೋಡೋಣ, ಹೀಟ್. ಇಲ್ಲಿ ಏನಾಗಿದೆ ಅಂದರೆ ಸೇಮ್ ಕ್ವಾಂಟಿಟಿ ಆಫ್ ಹೀಟ್ ಇದ್ರೂ ಡಿಫ್ರೆಂಟ್ ಟೆಂಪರೇಚರ್ ತೋರಿಸ್ಬೋದು. ನೋಡಿ, ಟೂ ಬಾಡೀಸ್ ಹ್ಯಾವಿಂಗ್ ಸೇಮ್ ಕ್ವಾಂಟಿಟಿ ಆಫ್ ಹೀಟ್ ಮೇ ಡಿಫರ್ ಇನ್ ದೇರ್ ಟೆಂಪರೇಚರ್. ಓಕೆ,
ಸೊ ಟೆಂಪ್ರೇಚರ್ಸ್ ಡಿಫ್ರೆಂಟ್ ಆಗಿದ್ರು ಸೇಮ್ ಅಮೌಂಟ್ ಆಫ್ ಹೀಟ್ ಇರ್ಬೋದು. ಇನ್ ದ ಸೇಮ್ ವೇ two bodies at the same temperature may differ in the quantity of the heat contained by them. It is vice versa. Same temperature iddu different amount of heat irbodu ಅಥವಾ same heat iddu different temperatures nu ತೋರಿಸಬಹುದು. Got it? Now heat is measured by principle of calorimeter ಅಥವಾ calorimetry. Sorry, it is not a calorimetry. Calorimeter, it is a calorimetry. ಅಥವಾ ಡೈರೆಕ್ಟ್ ಡಿವೈಸ್ ಕೇಳಿದ್ರೆ ಕ್ಯಾಲೋರಿಮೀಟರ್ ಅಂತ ಬರಿಬೋದು. ಓಕೆ, ಕ್ಯಾಲೋರಿಮೀಟರ್ ಅಂತಲೂ ಬರಿಬೋದು. ನೆಕ್ಸ್ಟ್ ಒನ್, ಇಲ್ಲಿ ಥರ್ಮೋಮೀಟರ್. ದ ಲಾಸ್ಟ್ ಒನ್ ಕಾಣಿಸ್ತಿಲ್ಲಲ್ಲ? ಓಕೆ, ನೀವು ಲಾಸ್ಟ್ ನೋಡ್ಬೋದು. ವೆನ್ ಟೂ ಬಾಡೀಸ್ ಆರ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ದ ಟೋಟಲ್ ಅಮೌಂಟ್ ಆಫ್ ಹೀಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಹೀಟ್ ಆಫ್ ದ ಇಂಡಿವಿಜುವಲ್ ಬಾಡೀಸ್. ಸಮ್ ಆಫ್ ಇಂಡಿವಿಜುವಲ್ ಬಾಡೀಸ್. ಓಕೆ, ಇಲ್ಲಿ ನಿಮಗೆ two bodies are placed in a contact, total amount of heat energy ಅಥವಾ heat is equal to the sum of heat of the individual bodies. ಹೇಗೆ ಅಂತಂದರೆ 30 + 50 80 ಆ ಥರ. ಓಕೆ, ನೆಕ್ಸ್ಟ್ ಒನ್ ನೋಡಬೇಕಾದ್ರೆ two bodies at a different temperature are placed in contact. The resultant temperature is temperature in between. ಅಲ್ಲಿ ನಾನು ಲಾಸ್ಟ್ ಎಕ್ಸಾಂಪಲ್ ಕೊಟ್ಟೆ 30 + 50 ಅದು ಟೆಂಪ್ರೇಚರ್ಗೆ. 30 + 50 ಇಲ್ಲೇನಾಗುತ್ತೆ ಇಲ್ಲಿ ನೋಡಿ, ರಿಸಲ್ಟೆಂಟ್ ಟೆಂಪ್ರೇಚರ್ ಏನಾಗುತ್ತೆ 40 ಆಗುತ್ತೆ. ಯಾಕೆ? ಆವ್ರೇಜ್ ಟೆಂಪ್ರೇಚರ್ ತಗೋಬೇಕಾಗಿರೋದ್ರಿಂದ ಅಲ್ಲಿ ಇನ್ಸ್ಟೆಡ್ ಆಫ್ 80 ವಿ ಆರ್ ರೈಟಿಂಗ್ 40. ಯಾಕೆಂದರೆ 50 ಇರೋದು 30ಗೆ 10 ಡಿಗ್ರಿ ಟ್ರಾನ್ಸ್ಫರ್ ಮಾಡುತ್ತೆ. ರಿಸಲ್ಟೆಂಟ್ ಟೆಂಪ್ರೇಚರ್ ಎಷ್ಟಾಗುತ್ತೆ? 40 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಇಲ್ಲಿ ಹೀಟ್ ಎನರ್ಜಿ ಒನ್ ಈಸ್ 50 ಜೌಲ್, ಅನದರ್ ಒನ್ ಈಸ್ 30 ಜೌಲ್. ಟೋಟಲ್ ಎಷ್ಟಾಯಿತು? 80 ಜೌಲ್ ಆಯಿತು. ಗಾಟ್ ಇಟ್? ಸೊ ಈ ಥರ ಆ್ಯಡ್ ಮಾಡ್ಬೋದು. So these are the difference between heat and temperature. Okay, I hope this video is very helpful for you. Okay, so ಮತ್ತೆ next video dalli ಭೇಟಿಯಾಗೋಣ. Until take care, bye bye.